ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಲಂಚ ಪಡೆಯುವಾಗ ಲಾಕ್ ಆಗಿದ್ದಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಶಾಸಕ ಚಂದ್ರು ಲಮಾಣಿಯೇ ಮಾಡಿದ್ದು ಎನ್ನಲಾದ, ಬೆದರಿಕೆ ಹಾಕಿದ್ದು ಎನ್ನಲಾದ ಆಡಿಯೋ ಒಂದು ಈಗ ಲಭ್ಯ ಆಗಿದೆ. ಗುತ್ತಿಗೆದಾರನಿಗೆ ಕಮಿಷನ್ ಬೇಡಿಕೆಯನ್ನ ಇಟ್ಟಿರುವ ಬಗ್ಗೆ ಈ ಆಡಿಯೋದಲ್ಲಿ ಪ್ರಸ್ತಾಪ ಇರುವಂಥದ್ದು. ಶಾಸಕ ಚಂದ್ರು ಲಮಾಣಿ ಮಾತಾಡಿದ್ದು ಎನ್ನಲಾದ ಆಡಿಯೋ ಲಭ್ಯ ಆಗಿರುವಂಥದ್ದು. ಚಿಂಚಲಿಯ ಗುತ್ತಿಗೆದಾರ ವಿಜಯ್ ಪೂಜಾರ್ಗೆ ನಿಂದಿಸಿ ಧಮಕಿಯನ್ನ ಕೂಡ ಈ ಆಡಿಯೋದಲ್ಲಿ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ಆಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನಡು ಮುರಿದು ಕಳಿಸ್ತೀನಿ ಅಂತೇಳಿ ಆವಾಜ್ ಹಾಕಿದ್ದಾರೆ. ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಾಟಕ ಮಾಡ್ತೀಯಾ, 2 ಕೊಡ್ತೇನೆ ಅಂತೇಳಿ ಗುತ್ತಿಗೆದಾರನಿಗೆ ಧಮಕಿಯನ್ನ ಹಾಕಿದ್ದಾರೆ. ಇದು ಶಾಸಕ ಚಂದ್ರು ಲಮಾಣಿ ಅವರೇ ಹಾಕಿರುವಂತಹ ಧಮಕಿ. ಈ ಆಡಿಯೋದಲ್ಲಿ ಮಾತಾಡಿರೋದು ಅವರೇ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ನೋಡ್ಕೊಂಬರೋಣ. ಕೂಡ ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಹಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನೋದು ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್. ಅದನ್ನು ನಿಮಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕ? ಅವತ್ತು ಬಿಡ ಹಂಗೆ ಹೇಳ್ತಾರೆ. 2 ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಐದು ಸರಳವಾಗಿ ಕೂಡ ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಹಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನೋದು ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್. ಅದನ್ನು ನಿಮಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕ? ಅವತ್ತು ಬಿಡ ಹಂಗೆ ಹೇಳ್ತಾರೆ. 2 ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಐದು ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಶಾಸಕರೇ ಧಮಕಿ ಹಾಕಿರುವ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ? ಯಾವಾಗ ನಡೆದಿದ್ದು ಈ ಘಟನೆ? ಅದು ಏನು ನವೀನ್, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಏನು ಗುತ್ತಿಗೆದಾರ ವಿಜಯ್ ಪೂಜಾರ್ ಅವರಿಗೆ ಈ ಒಂದು ಧಮಕಿ ಹಾಕಿರೋದ ಹಿನ್ನೆಲೆಯಲ್ಲಿನೇ ಆತ ಏನು ಲೋಕಾಯುಕ್ತಿಗೆ ದೂರು ಕೊಟ್ಟಿರೋದು ಅನ್ನುವಂತ ಮಾತು ಕೇಳಿ ಬರ್ತದೆ. ಪ್ರಮುಖ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಏನು ದೂರು ಕೊಡೋದಕ್ಕಿಂತ ಮುಂಚೆ ಅಂದ್ರೆ 18 ತಾರೀಕಿಗೆ ಆತ ಲೋಕಾಯುಕ್ತರಲ್ಲಿ ಇಲಾಖೆಯಲ್ಲಿ ದೂರು ಕೊಡ್ತಾನೆ, ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಅದಕ್ಕಿಂತ ಮುಂಚೆನೆ 2-3 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಅವರು ಏನು ಶಾಸಕರಿಂದ ಏನು 10 ಲಕ್ಷ ರೂಪಾಯಿಗೆ ಏನು ಬೇಡಿಕೆ ಇಟ್ಟಿರ್ತಾರೆ, 11 ಲಕ್ಷ ರೂಪಾಯಿಗೆ, ಅದರಲ್ಲಿ ಇವಾಗ ಕೇವಲ 2 ಲಕ್ಷ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹೀಗಾಗಿ ಸಾಕಷ್ಟು ಬಾರಿ ಶಾಸಕರು ಮತ್ತೆ ಅವರ ಆಪ್ತರ ಸಹಾಯಕರ ಕಡೆಯಿಂದ ಸಾಕಷ್ಟು ಬಾರಿ ಇವ್ರಿಗೆ ಕಾಲ್ ಬಂದಿರುತ್ತೆ, ಮತ್ತೆ ಒತ್ತಾಯ ಕೂಡ ಮಾಡಿರ್ತಾರೆ. ಕಮಿಷನ್ ಬೇಡಿಕೆಗಾಗಿ ಒತ್ತಾಯ ಮಾಡಿರ್ತಾರೆ. ಆದ್ರೆ ಈತ ಬಹಳಷ್ಟು ದಿನಗಳಿಂದ ಅವ್ರಿಗೆ ಏನು ಕಮಿಷನ್ ಕೊಟ್ಟಿರೋದಿಲ್ಲ. ಸಾಕಷ್ಟು ಏನು ಅವ್ರಿಗೆ ಕಾಲಹರಣ ಮಾಡಿರ್ತಾನೆ ಕೊಡದೇ ಇರೋದ್ರಿಂದ. ಬೇರೆ ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಕಾಲಹರಣ ಮಾಡಿರ್ತಾನೆ. ಅದಾದ ನಂತರ ಶಾಸಕರ ಏನು ಬಳಿ ಹೋಗಿ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆದಂತ ಸಂದರ್ಭದಲ್ಲಿ ಅವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಏನು ಶಾಸಕರು ಆತನ ವಿಜಯ್ ಪೂಜಾರಿ ಏನಿದ್ದಾನೆ ಗುತ್ತಿಗೆದಾರ, ಅವನಿಗೆ ಧಮಕಿ ಹಾಕ್ತಾರೆ. ಅಂದ್ರೆ ನಿನ್ನ ನೆಡ ಮುರಿತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಬೇರೆ ಬೇರೆ ಈ ಜಾತ್ರೆಗೆ ಹೋಗಿದ್ಯಾ, ಬೇರೆ ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಕಾಲಹರಣ ಮಾಡ್ತಿದ್ಯಾ, ನನ್ಗ ಲೂಸ್ ಅಂತ ತಿಳ್ಕೊಂಡಿದ್ಯಾ, ಈ ರೀತಿಯಾದಂತ ಮತ್ತೆ ಆತನಿಗೆ ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಕೂಡ ಆತನಿಗೆ ಬೈದಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಆತ ನ್ಯೂಸ್ ಫಸ್ಟ್ಗೆ ಹೇಳಿರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಇದಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಏನು ಅವರು ಧಮಕಿ ಹಾಕಿರುವಂತ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂತ
ಏನು ನುಡಿಗಳು ಕೂಡ ಇರುವಂತದ್ದು. ಅದು ಲೋಕಾಯುಕ್ತ ಇಲಾಖೆಯವರು ಕೂಡ ಎಲ್ಲ ಆಡಿಯೋಗಳನ್ನ ಅವರ ಸುಪಾರ್ತಿ ಕೂಡ ಏನು ತನಿಖೆಯಲ್ಲಿ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನ ಮೊಬೈಲ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಆತ ಕೇವಲ 2 ಲಕ್ಷ ರೂಪಾಯಿ ಕೊಡ್ತೀನಿ ಕಮಿಷನ್ ಅಂತ ಹೇಳ್ತಾನೆ. ಆದ್ರೆ ಇವರು 11 ಲಕ್ಷ ರೂಪಾಯಿಗೆ ಒತ್ತಾಯ ಮಾಡಿರ್ತಾರೆ. ಹೀಗಾಗಿ ಅದು ಇವತ್ತಿಗೆ ಏನು ಶಾಸಕರು ಆತನ ಮೇಲೆ ಧಮಕಿ ಹಾಕಿರ್ತಾರೆ, ಅದೆಲ್ಲವೂ ಕೂಡ ಇವತ್ತು ಲೋಕಾಯುಕ್ತ ಒಂದು ಪ್ರಕರಣದಿಂದ ಹೊರಬಿದ್ದಿರುವಂತದ್ದು. ನವೀನ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ನಳವಾಗಿ ಕೂಡ ನಡನ ಮುಡಿಸ್ತೀನಿ. ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಂಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ ನೀನು. ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಾಗಿತ್ತು ಸರ್. ನೀನೇನದನ್ನ ಮತ್ತೆ ಯಾಕೆ ಬರ್ಬೇಕಾದ್ರೆ? ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್, ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳು, ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ, ಹೇಳ್ತಾರೆ 2 ಹೇಳಂತ ನಾನು ಕನ್ಫ್ಯೂಷನ್ ಆಗೈತದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.